ಉಡುಪಿ ಕಾಲೇಜಿನಲ್ಲಿ ಶುರುವಾಗಿದ್ದ ಹಿಜಾಬ್ ಸಮರ ಸುಪ್ರೀಂ ಕೋರ್ಟ್ವರೆಗೂ ತಲುಪಿತ್ತು. ಬಳಿಕ ಶಾಲಾ ಕಾಲೇಜಿನ ಕ್ಲಾಸ್ ರೂಮ್ಗಳಲ್ಲಿ ಹಿಜಾಬ್ನಂತಹ ಧಾರ್ಮಿಕ ಗುರುತುಗಳನ್ನು ಧರಿಸುವುದಕ್ಕೆ ಹಿಂದಿನ ಸರ್ಕಾರ ನಿಷೇಧ ಹೇರಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ. ಇದು ಬಿಜೆಪಿಗರನ್ನ ಕೆರಳಿಸಿದೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ. ಈಗ ಗಲಾಟೆ ಏನಾದ್ರೆ ದಂಗೆಗಳಾದ್ರೆ ಕೊಲೆಗಳಾದ್ರೆ ಸಿದ್ದರಾಮಯ್ಯನವರೇ ಕಾರಣ. ಈಗ ಇವ್ರು ಮಾಡ್ಲಕತ್ತಿದ್ದಲ್ಲ ಎರಡನೇ ಟಿಪ್ಪು ಸುಲ್ತಾನ್ ಅವತಾರೆ ನಮ್ಮ ಸಿದ್ದರಾಮಯ್ಯನವರು. ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಇವೆಲ್ಲ ರಾಜಕೀಯ ದೊಂಬರಾಟವನ್ನ ಮುಖ್ಯಮಂತ್ರಿಗಳು ಬಿಡಬೇಕು. ರಾಜಕೀಯದಲ್ಲಿ ಹಿಜಾಬ್ ಕಿಚ್ಚು ಹೊತ್ತಿಸಿದ ಸಿಎಂ ಘೋಷಣೆ. ಮೊನ್ನೆ ಇನ್ಮುಂದೆ ಹಿಜಾಬ್ ಹಾಕೊಂಡು ಹೋಗಿ ಹಿಜಾಬ್ ನಿಷೇಧ ವಾಪಸ್ ಪಡೆಯೋಕೆ ಅಧಿಕಾರಿಗಳಿಗೆ ಹೇಳ್ತೀನಿ ಎಂದಿದ್ರು. ಬಟ್ಟೆ ತೊಡೋದು ಊಟ ಮಾಡೋದು ಅವರವರ ಇಷ್ಟ, ನಾನೇಕೆ ಅಡ್ಡಿಪಡಿಸಲಿ ಅಂತ ತಮ್ಮ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ. ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ನಾಯಕರ ಖಂಡನೆ. ಸಿದ್ದರಾಮಯ್ಯ ಹಿಜಾಬ್ ವಿಚಾರವಾಗಿ ಆಡಿರೋ ಮಾತು ಇದೀಗ ಬಿಜೆಪಿಗರನ್ನ ಕೆರಳಿಸಿದೆ. ಸಿದ್ದರಾಮಯ್ಯ ಹೇಳಿಕೆಯನ್ನ ಮಾಜಿ ಸಿಎಂ ಬಿಎಸ್ವೈ ಸೇರಿ ಬಿಜೆಪಿ ಸಾಲು ಸಾಲು ನಾಯಕರು ವಿರೋಧಿಸಿದ್ದಾರೆ. ಕೇವಲ ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋಕೋಸ್ಕರ ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವರನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ? ಇವೆಲ್ಲ ರಾಜಕೀಯ ದೊಂಬರಾಟವನ್ನ ಮುಖ್ಯಮಂತ್ರಿಗಳು ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ, ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಕಿಡಿಕಾರ್ತಿದ್ದಾರೆ, ಮತ್ತೊಂದು ಕಡೆ ಕೈ ನಾಯಕರು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ ತಕ್ಷಣ ಅದು ನೆಕ್ಸ್ಟ್ ಕಾನೂನಿನ ರೂಪವನ್ನು ತಗೊಳ್ತದೆ. ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ. ಆದರೆ ಬಿಜೆಪಿಯವರ ಟೀಕಾ ಟಿಪ್ಪಣಿಗೆ ನೀವು 67ರಿಂದ ಮತ್ತೆ 37 ಕೂರಿಸ್ತಾರೆ. 26 ಏನೋ ಗೆದ್ದಿದ್ದೀರಿ ನೀವು MP, ಮತ್ತೆ 6ಗೆ ಬಂದು ಕೂರಿಸ್ತಾರೆ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಕೋಮು ಒಂದು ದ್ವೇಷ ಹೆಚ್ಚಾಗಲಿ ಅಂತೇಳಿ, ವೈಷಮ್ಯ ಹೆಚ್ಚಾಗಲಿ ಅಂತ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನು ಮಾಡಿಸಿದ್ರು. ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತೊಗೊಂಡಿದ್ದಾರೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆ ಸಾಗಬೇಕು, ಎಲ್ರಿಗೂ ಗೌರವ ಇರಬೇಕು. ಅವರ ಹಕ್ಕು. ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು. ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಹೀಗೆ ಪರ ವಿರೋಧ ಚರ್ಚೆ ಶುರುವಾಗ್ತಿದ್ದಂತೆ ಮತ್ತೆ ತಮ್ಮ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಹಿಜಾಬ್ ನಿಷೇಧ ಆದೇಶ ಇನ್ನೂ ವಾಪಸ್ ಪಡೆದಿಲ್ಲ, ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರು. ಸಿಎಂ ಹೇಳಿಕೆಗೆ ಟಾಂಗ್ ಕೊಟ್ಟಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರೋಧವಾಗ್ತಿದ್ದಂತೆ ಸಿದ್ದರಾಮಯ್ಯ ಹೆದರಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಯನ್ನು ಇನ್ಮುಂದೆ ಯಾರೂ ನಂಬಲ್ಲ ಅಂತ ಕುಟುಕಿದ್ದಾರೆ. ಮಾಡಿಲ್ಲ. ಅವ್ರು ಹೇಳಿದ್ರು ಪ್ರಶ್ನೆ ಸರ್ಕಾರ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಆ ರೀತಿ ಹೇಳಿಲ್ಲ, ನಾನು ಪರಿಶೀಲನೆ ಮಾಡ್ತೀನಿ ಏನಂತ ಮಾತನ್ನು ಹೇಳಿದ್ದೆ ಅಂತ ಹೇಳ್ಕೊಂಡು ಉಲ್ಟಾ ಹೊಡೆದಿದ್ದಾರೆ. ಉಲ್ಟಾ ಹೊಡೆಯೋದಕ್ಕೆ ಕಾರಣ ಹಿಂದುತ್ವದ ಶಕ್ತಿ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬೆದರಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿದಲ್ಲೇ ಹಿಜಾಬ್ ಮತ್ತೊಂದು ಸುತ್ತಿನ ವಿವಾದಕ್ಕೆ ವೇದಿಕೆಯಾಗಿದೆ. ಇದು ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.